ಹಾನಗಲ್ ತಾಲೂಕಿನ ಜೆಡಿಎಸ್ ಅಧ್ಯಕ್ಷರು ಹಾಗೂ ಮೈತ್ರಿ ಪಕ್ಷದ ಪ್ರಬಲ ಆಕಾಂಕ್ಷಿ ಅಭ್ಯರ್ಥಿ ಶ್ರೀ ರಾಮನಗೌಡ ಬಸನಗೌಡ ಪಾಟೀಲ್ ರವರು ಪತ್ರಿಕಾಗೋಷ್ಠಿಯಲ್ಲಿ ಹಾನಗಲ್ ತಾಲೂಕು ಆಸ್ಪತ್ರೆಯ ಆವರಣದಲ್ಲಿ ಶ್ರೀಯುತ ಸಂದೀಪ್ ಪಾಟೀಲ್ ವಕೀಲರು ಇವರು ವಿಡಿಯೋ ರೂಲ್ಸ್ ಮಾಡಿರುವುದರಿಂದ ಸಂಬಂಧಪಟ್ಟ ಆಸ್ಪತ್ರೆಯ ಡಾಕ್ಟರ್ ಸಂದೀಪ್ ಪಾಟೀಲ್ ಇವರ ಮೇಲೆ ಕಂಪ್ಲೇಂಟ್ ಮಾಡಿ ಎಫ್ಐಆರ್ ಮಾಡಿಸಿ ತಮ್ಮ ಶೌರ್ಯವನ್ನ ಮೆರೆದಿದ್ದಾರೆ. ಆದರೆ ಹಾನಗಲ್ ತಾಲೂಕಿನಲ್ಲಿ ಡಾಕ್ಟರ್ಗಳ ಸರ್ಟಿಫಿಕೇಟ್ ಇಲ್ದೇನೆ, ಡಾಕ್ಟರ್ ಲೈಸೆನ್ಸ್ ಇಲ್ದೇನೆ, ಹಾಸ್ಪಿಟಲ್ ಲೈಸೆನ್ಸು ಇಲ್ದೇನೆ ಹಾಸ್ಪಿಟಲ್ಗಳು ಹಾನಗಲ್ ತಾಲೂಕಿನ ಸಮಸ್ತ ಸಾರ್ವಜನಿಕರ ಆರೋಗ್ಯದ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆ ಮತ್ತು ಈ ಸಾರ್ವಜನಿಕ ಸರ್ಕಾರಿ ಹಾನಗಲ್ ಹಾಸ್ಪಿಟಲ್ ನಲ್ಲಿ ಒಂದು ತಿಂಗಳ ಹಿಂದೆ ಹಾಸ್ಪಿಟಲ್ನ ಔಷಧಿ ಗುಣವನ್ನ ಬೆಂಕಿ ಹತ್ತಿ ಹುರಿದಿದ್ದು ಈ ಕ್ಷಣಕ್ಕೂ ಕೂಡ ಕಟ್ಟಡವನ್ನ ನವೀಕರಿಸಿಲ್ಲ. ಹಾಸ್ಪಿಟಲ್ಗೆ ಬೇಕಾಗಿರುವ ಔಷಧಿಗಳನ್ನ ಸ್ಟಾಕ್ ಮಾಡಿಲ್ಲ. ಅದೇ ರೀತಿಯಾಗಿ ಹಾಸ್ಪಿಟಲ್ ಅನ್ನ ಸ್ವಚ್ಛವಾಗಿ ಇಟ್ಕೊಂಡಿಲ್ಲ. ರೋಗಿಗಳಿಗೆ ಹೊರಗಡೆ ಹೋಗಿ ಎಕ್ಸ್ರೇ ಮಾಡಿಸಿಕೊಂಡು ಬನ್ನಿ ಎಂದು ಚೀಟಿಯನ್ನ ಕೊಡ್ತಾರೆ. ಆದರೆ ಈ ಎಕ್ಸ್ರೇ ಸೆಂಟರ್ ಅದೇ ಹಾಸ್ಪಿಟಲ್ ನಲ್ಲಿ ಕೆಲಸ ಮಾಡುವ ಡಾಕ್ಟರ್ ಆಗಿರುತ್ತೆ. ಹಾಗಾಗಿ ವ್ಯಾಪಾರಕ್ಕೋಸ್ಕರ ಹೊರಗಡೆ ಬರೆದು ಕೊಡ್ತಾರೆ ಮತ್ತು ಆಸ್ಪತ್ರೆಯ ಸುತ್ತಲೂ ವಾತಾವರಣ ಕಲುಷಿತವಾಗಿದ್ದು ಇಂಥ ಒಂದು ವ್ಯವಸ್ಥೆಯಲ್ಲಿ ಹಾನಗಲ್ ತಾಲೂಕಿನ ಡಾಕ್ಟರ್ ಹೊರಗಿನ ರಾಜಕೀಯ ಪಟ್ಟಭದ್ರ ಹಿತಾಸಕ್ತಿಗಳ ಮಾತುಗಳನ್ನ ಕೇಳಿ ತಾಲೂಕಿನ ಮಕ್ಕಳ ಮೇಲೆ ಎಫ್ಐಆರ್ ಕಂಪ್ಲೇಂಟ್ ಹೊಡೆದಾಟ ಬರದಾಟ ಮಾಡಿ ನಾಯಕತ್ವದ ಗುಣಗಳನ್ನ ಹಾಳು ಮಾಡಿ ಮೂಲೆಗುಂಪು ಮಾಡುತ್ತಿರತಕ್ಕಂತ ಹುನ್ನಾರ ತಾಲೂಕಿನಲ್ಲಿ ನಡೆದಿದೆ. ಈ ಒಂದು ವ್ಯವಸ್ಥೆಯನ್ನ ಹಾನಗಲ್ ತಾಲೂಕಿನ ಜೆಡಿಎಸ್ ಅಧ್ಯಕ್ಷರಾದ ಶ್ರೀಯುತ ರಾಮನಗೌಡ ಬಸನಗೌಡ ಪಾಟೀಲ್ ಗೌರವವಾಗಿ ಖಂಡಿಸಿ ಇದನ್ನ ಜೆಡಿಎಸ್ ಪಕ್ಷದ ಹೈಕಮಾಂಡ್ ಗಮನಕ್ಕೆ ತಂದು ಸನ್ಮಾನ್ಯ ಎಚ್.ಡಿ. ಕುಮಾರಸ್ವಾಮಿ ಅವರು, ಸನ್ಮಾನ್ಯ ಎಚ್.ಡಿ. ದೇವೇಗೌಡ ಇವರ ಗಮನಕ್ಕೆ ತಂದು ಇದಕ್ಕೆ ಒಂದು ಗಮನಾರ್ಹ ಬದಲಾವಣೆಯನ್ನ ಮಾಡಲಾಗುವುದು ಎಂದು ತಿಳಿಸಿದರು. ವರದಿ ಮಯೂರ್ ರಾಯ್ಕರ್, ಹಾನಗಲ್, ಶ್ರೀ ಟಿವಿ ನ್ಯೂಸ್. ಏನು ಹೇಳ್ತೀರಿ? ಎಕ್ಸ್ರೇ ಮಾಡಿಸ್ಬೇಕಂತ ಹೇಳ್ತೀರಿ. ಎಕ್ಸ್ರೇ ಮಾಡಿಸ್ಲಿಕ್ಕೆ ಒಂದು ಚೀಟಿ ಕೊಡ್ತೀರಿ. ಚೀಟಿ ಕೊಟ್ಟರೆ ಆ ಎಕ್ಸ್ರೇ ಮಾಡಿಸ್ತಕ್ಕಂಥ ವ್ಯಕ್ತಿ ನಮ್ಮ ಕಡೆ ಇದಾಗೋದಿಲ್ಲ, ಹೊರಗಡೆ ಹೋಗ್ರಿ ಅಂತ ಹೇಳ್ತಾನೆ. ಹೊರಗಡೆ ಹೋಗಿ ಎಕ್ಸ್ರೇ ಮಾಡಿಸ್ಕೊಂಬರ್ಬೇಕು. ಈ ವ್ಯವಸ್ಥೆ ಕೂಡ ನಿಮ್ಮ ಹಾಸ್ಪಿಟ್ಲಲ್ಲಿದೆ. ಹಾಗಾಗಿ ಅದೇ ರೀತಿಯಾಗಿ ನನ್ನ ಹಾನಗಲ್ ತಾಲೂಕಿನಲ್ಲಿ ಸುಮಾರು ಹಾಸ್ಪಿಟ್ಲ್ಗಳು ಅನಧಿಕೃತವಾಗಿ ನಡೀತಾ ಇದೆ. ಅವರಿಗೆ ಲೈಸೆನ್ಸ್ ಇಲ್ಲ. ಆ ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ವ್ಯಕ್ತಿಗೆ ಡಾಕ್ಟ್ರೇ ಅಲ್ಲ. ಅಂಥ ವ್ಯಕ್ತಿಗಳು ತುಂಬ ಜನ ನಮ್ಮ ತಾಲೂಕಿನ ಸಮಸ್ತ ಜನರ ಆರೋಗ್ಯ ಜೊತೆ ಆಟ ಆಡ್ತಕ್ಕಂಥ ಪರಿಸ್ಥಿತಿ ನಮ್ಮ ತಾಲೂಕಿನಲ್ಲಿ ನಡೆದಿದೆ. ಆದರೆ ನಮ್ಮ ಹಾನಗಲ್ ತಾಲೂಕಿನ ಒಬ್ಬ ಮಣ್ಣಿನ ಮಗ, ನಮ್ಮ ತಾಲೂಕಿನ ಒಬ್ಬ ವಕೀಲ ವೃತ್ತಿಯನ್ನು ಮಾಡ್ತಕ್ಕಂಥ ಒಬ್ಬ ನಮ್ಮ ತಾಲೂಕಿನ ಮಗ ಸಂದೀಪ್ ಪಾಟೀಲ್ ಅಂತಕ್ಕಂಥ ಒಬ್ಬ ಯುವ ನಾಯಕ ಬಂದು ತಮ್ಮ ಹಾಸ್ಪಿಟ್ಲಲ್ಲಿ ಏನೋ ಒಂದೆಲ್ಲ ರೀಲ್ಸ್ ಅಂತಕ್ಕಂಥದ್ದು ಈ ಇತ್ತೀಚಿನ ದಿನಮಾನಗಳಲ್ಲಿ ಒಂದು ಸಾಂಗ್ ಅಂತಕ್ಕಂಥದ್ದು ಎಲ್ಲ ಕಡೆ ನಡೆದಿದೆ. ಎಲ್ಲ ಕಡೆ ಮಾಡ್ತಾರೆ. ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನಡೆದಿದೆ. ಅದು ನಮ್ಮ ತಾಲೂಕಿನ ಹಾಸ್ಪಿಟಲ್, ನಮ್ಮೂರ ಹಾಸ್ಪಿಟಲ್ಲು, ನಮ್ಮ ಗೌರವಾನ್ವಿತ ಹಾಸ್ಪಿಟಲ್ಲು ಅಂಥ ಒಂದು ವ್ಯವಸ್ಥೆಯಲ್ಲಿ ಬಂದು ಒಂದು ವಿಡಿಯೋ ಚಿತ್ರೀಕರಣವನ್ನು ಮಾಡಿದಾಗ ಈ ಸಂಬಂಧಪಟ್ಟ ಇಲಾಖೆಯ ಒಬ್ಬ ಡಾಕ್ಟ್ರು ಅದನ್ನು ಗೌರವಾನ್ವಿತವಾಗಿ ತೆಗೆದುಕೊಳ್ಬೇಕಿತ್ತು. ಯಾಕಂತೇಳಿದ್ರೆ ಇಂಥ ವಿಡಿಯೋಗಳು ನಿಮ್ಮ ಹಾಸ್ಪಿಟಲಲ್ಲಿ ಬೇಕಾದಷ್ಟು ನಡೆದಿದೆ. ನಮ್ಮ ತಾಲೂಕಿನ ಮಗ ಒಬ್ಬರು ಏನೋ ಮಾಡ್ತಾರೆ ಅಂದ್ಕೊಂಡು ತಾವು ಗೌರವದಿಂದ ಇರಲಿಲ್ಲ. ಆದರೆ ಆ ಒಬ್ಬ ಗೌರವಾನ್ವಿತ ವ್ಯಕ್ತಿಯ ಬಗ್ಗೆ, ಒಬ್ಬ ಯುವ ನಾಯಕನ ಬಗ್ಗೆ ನೀವು ಪೊಲೀಸ್ ಸ್ಟೇಷನಲ್ಲಿ ಹೋಗಿ FIR ಮಾಡ್ತೀರಾ. ಮೊನ್ನೆ FIR ಮಾಡಿರ್ತಕ್ಕಂಥ ಡಾಕ್ಟರ್ ಸಾಹೇಬ್ರೆ, ನಾನು ನಿಮ್ಮನ್ನೊಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೀನಿ. ನೀವೇನು ಈಗ FIR ಮಾಡಿರಲ್ಲ, ನಾಳೆ ಬೆಳಗ್ಗೆಯಿಂದಲೇ ನೀವು ಪ್ರಾರಂಭ ಆಗಬೇಕು. ಹಾನಗಲ್ ತಾಲೂಕಿನಲ್ಲಿರ್ತಕ್ಕಂಥ ಅನಧಿಕೃತವಾಗಿ ನಡೀತಕ್ಕಂಥ ಹಾಸ್ಪಿಟ್ಲ್ಗಳ ಎಲ್ಲರನ್ನು ಅರೆಸ್ಟ್ ಮಾಡಿಸಿ ಕಂಪ್ಲೇಂಟ್ ಮಾಡಿಸ್ತಕ್ಕಂಥ ಕೆಲಸ ಮಾಡಿಸ್ಬೇಕು ಡಾಕ್ಟರ್. ನೀವೇನಾದರೂ ಹೊರಗಡೆಯಿಂದ ಯಾವುದೋ ಒಂದು ರಾಜಕೀಯ ಹಿತಾಸಕ್ತಿಯಿಂದ ಪಟ್ಟಭದ್ರ ಒಂದು ಶಕ್ತಿಗಳ ಹೆದರಿಕೆಗೋಸ್ಕರ ಒಬ್ಬ ತಾಲೂಕಿನ ಯುವ ನಾಯಕರ ಬಗ್ಗೆ ಕಂಪ್ಲೇಂಟ್ ಕೊಡ್ತಕ್ಕಂಥದ್ದು ಇದೇ ಸೂಕ್ತಲ್ಲ. ನಿಮ್ಮ ಜವಾಬ್ದಾರಿನೂ ತುಂಬ ಇದೆ. ಈಗ ಹೇಗೆ ನೀವು ನಮ್ಮ ನಾಯಕರ ಬಗ್ಗೆ ನೀವು ಕಂಪ್ಲೇಂಟನ್ನು ಕೊಟ್ಟಿರಿ, ನೀವು ಯಾವುದೇ ಕಾರಣಕ್ಕೂ ನಾಳೆ ಬೆಳಗ್ಗೆ ಹಾನಗಲ್ ತಾಲೂಕಿನಲ್ಲಿರ್ತಕ್ಕಂಥ ಬೇನಾಮಿ ಹಾಸ್ಪಿಟಲ್ಗಳನ್ನ, ಡಾಕ್ಟರ್ಗಳನ್ನು ನೀವು ಅರೆಸ್ಟ್ ಮಾಡ್ದಂಗಿದ್ರೆ ನಿಮ್ಮನ್ನು ನಾವು ಹಾಸ್ಪಿಟಲ್ ಕೆಲಸ ಮಾಡಕ್ಕೆ ಕೊಡೋಂಗಿಲ್ಲ. ಮತ್ತೆ ನೆನಪಿಟ್ಕೊರಿ, ಬೇನಾಮಿ ಹಾಸ್ಪಿಟಲ್ಗಳು ಬೇಕಾದಷ್ಟಿದೆ. ಆ ಡಾಕ್ಟರ್ಗಳ ಮೇಲೆ ಕಂಪ್ಲೇಂಟ್ ಕೊಡ್ರಿ, FIR ಮಾಡಿಸ್ರಿ. ಅದನ್ನು ಬಿಟ್ಟು ತಾಲೂಕಿನ ಒಬ್ಬ ನಾಯಕರು ಬಂದು ಏನಾದರೂ ಓಡಾಡಿ ಏನಾದ್ರು ರೀಲ್ಸ್ ಮಾಡಿದ್ರೆ ಕಂಪ್ಲೇಂಟ್ ಕೊಡ್ತೀರಿ. ಇದು ನಿಮ್ಮ ಯೋಗ್ಯತೆ ಒಂದು ಶೋಭೆ ಬರ್ತದೆ. ಇದು ಬೇರೆಯವ್ರ ಮಾತು ಕೇಳಿ ಕಂಪ್ಲೇಂಟ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀರಿ. ಇದನ್ನು ನಾವು JDS ಪಕ್ಷದ ವತಿಯಿಂದ ಖಂಡಿಸ್ತೇವೆ. ನಾವು ಇದನ್ನು ನಮ್ಮ ಕೇಂದ್ರ ಮಂತ್ರಿಗಳಾಗಿರ್ತಕ್ಕಂಥ ಎಚ್.ಡಿ. ಕುಮಾರಸ್ವಾಮಿ ಅವರ ಗಮನಕ್ಕೆ ತರ್ತೀವಿ, ದೇವೇಗೌಡ ಸಾಹೇಬರ ಗಮನಕ್ಕೆ ತರ್ತೀವಿ. ನನ್ನ ಹಾನಗಲ್ ತಾಲೂಕಿನ ಸಮಸ್ತ ಜನತೆ ಒಂದು ಅವರ ಇದಕ್ಕೆ ತಂದು ನಾವು ನೆನಪಿಗೆ ತಂದು ಇದನ್ನು ಒಂದು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ಇದನ್ನು ನೆನಪಿಟ್ಕೋರಿ. ನೀವು ಏನಂತ ತಿಳ್ಕೊಂಡ್ರೆ ಹಾನಗಲ್ ತಾಲೂಕು ಅಂದ್ರೆ ಇದನ್ನು ಬೇನಾಮಿ ಆಗಿದೆ ಅಂತ ತಿಳ್ಕೊಂಡಿದ್ದೀರಾ? ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಹಾನಗಲ್ ತಾಲೂಕಿನ ಮಣ್ಣಿನ ಮಕ್ಕಳು ರಾಜಕಾರಣಕ್ಕೆ ಬರಲೇಬಾರದು ಅಂತಕ್ಕಂಥ ಒಂದು ಆಸಕ್ತಿ ಇಟ್ಕೊಂಡು ಏನಾದರೂ ಇಂಥ ಕೆಲಸ ಮಾಡ್ತಾ ಇದ್ದೀರಾ? ಹಾಗಾಗಿ ಮುಂದಿನ ದಿನಮಾನಗಳು ಹಾಗಾದ್ರೆ ನಮ್ಮನ್ನು ಟಾರ್ಗೆಟ್ ಮಾಡಿದ್ರೆ ಅಂತ ಆಯ್ತು. ನೀವು ಬಂಧುಗಳೇ, ತಾವೆಲ್ಲ ಅರ್ಥ ಮಾಡ್ಕೋಬೇಕು. ನಮ್ಮ ಒಂದು ಅಸ್ತಿತ್ವವನ್ನು ನಾವು ಕಾಪಾಡಿಕೊಳ್ಳದೆ ಹೋದರೆ ಮುಂದಿನ ದಿನಮಾನಗಳಲ್ಲಿ
ಹಾನಗಲ್ ತಾಲೂಕಿನ ಸಮಸ್ತ ಜನತೆಗೆ ಉಳಿಗಾಲವಿಲ್ಲ ಅಂತಕ್ಕಂಥ ತಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದು ಇದೊಂದು FIR ಸಾಕು ಅಂತಕ್ಕಂಥ ಒಂದು ಸಂದೇಶವನ್ನು ಕೊಡ್ತಾ ಬಂಧುಗಳೇ, ನಾವೆಲ್ಲರೂ ಕೂಡ ಮುಂದಿನ ದಿನಮಾನಗಳಲ್ಲಿ ಇಂಥ ಒಂದು ಕಾರ್ಯಾಚರಣೆ ತಾಲೂಕಲ್ಲಿ ನಡೆದ್ರೆ ಎಲ್ಲರೂ ಕೂಡ ಗೌರವದಿಂದ ನಮ್ಮ ತಾಲೂಕಿನ ಮಣ್ಣಿನ ಮಕ್ಕಳ ಗೌರವ ರಕ್ಷಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಮಾಡ್ಕೊಳ್ಳೋಣ ಅಂತಕ್ಕಂಥ ಸಂದೇಶವನ್ನ ನನ್ನ JDS ಪಕ್ಷದ ವತಿಯಿಂದ ಗೌರವಾನ್ವಿತವಾಗಿ ಕಳಿಸ್ಲಿಕ್ಕೆ ಬಯಸ್ತೇನೆ ಬಂಧುಗಳೇ.